ಹಾಗಾದ್ರೆ ಹಳ್ಳ ಹಿಡಿತಾ ನನ್ನ ಈ ಖಾತೆ ನನ್ನ ಹಕ್ಕು ಅಭಿಯಾನ ಆರಂಭ ಆಗಿ 2 ತಿಂಗಳಾದರೂ ಕೂಡ ಜನರ ನಿರಾಸಕ್ತಿ 7 ಲಕ್ಷ ಬಿ ಖಾತೆ ಆಸ್ತಿ ಪೈಕಿ ಕೇವಲ 49,308 ಮಾತ್ರ ಅರ್ಜಿ ಸಲ್ಲಿಕೆಯಾಗಿದೆ. ಜನರ ನಿರಾಸಕ್ತಿ ಅಂದ್ರೆ ಜನಕ್ಕೇನಾಗಿದೆ ಅಂದ್ರೆ ಇವ್ರು ಸುಮ್ಮನೆ ಹೇಳ್ತಾರೆ ಸರ್ಕಾರದವರು, ಹೆಂಗೂ ಅದು ಆಗೋದಿಲ್ಲ ಹೋಗೋದಿಲ್ಲ, ಅಲ್ಲಿ ಹೋಗಿ ಲಂಚ ಕೊಡಬೇಕು ಲಕ್ಷಗಟ್ಟಲೆ, ಕೊಟ್ಟರೂ ಆಗತ್ತೆ ಅನ್ನೋ ಯಾವ ಗ್ಯಾರಂಟಿನೂ ಇಲ್ಲ ಅಂತ ಜನಕ್ಕೆ ರೋಸ್ ಹೋಗಿದ್ದಾರೆ ಜನ. 49,308 ಅರ್ಜಿ ಮಾತ್ರ ಸಲ್ಲಿಕೆಯಾಗಿದೆ 7 ಲಕ್ಷ ಬಿ ಖಾತಾ ಆಸ್ತಿಗಳ ಪೈಕಿ. ಅಭಿಯಾನ ಆರಂಭ ಆಗಿ 2 ತಿಂಗಳಾದರೂ ಕೂಡ ಮಾಲೀಕರು ನಿರಾಸಕ್ತಿ ತೋರಿಸ್ತಾ ಇದ್ದಾರೆ. 17,254 ಅರ್ಜಿಗಳನ್ನ ಈ ಸಲ್ಲಿಕೆ ಆಗಿರೋದೇ 49,000 ಅರ್ಜಿ. ಅದರಲ್ಲಿ 17,254 ಅರ್ಜಿಗಳನ್ನ ಮಾತ್ರ ಪುರಸ್ಕರಿಸಲಾಗಿದೆ. ಇನ್ನು ಉಳಿದಿದ್ದೆಲ್ಲ ಹಿಂಗೆ ರಿಜೆಕ್ಟೆಡ್. ಜಿಬಿಎಯಿಂದ ಇನ್ನೂ 28,830 ಅರ್ಜಿಗಳ ವಿಲೇವಾರಿ ಕೂಡ ಬಾಕಿ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಈ ಖಾತಾ ಅಭಿಯಾನವನ್ನ ಜನರಿಗೆ ಅನುಕೂಲ ಆಗಲಿ ಅನ್ನುವಂತ ಒಂದು ಯೋಜನೆ ಅಡಿಯಲ್ಲಿ, ಭೂಮಿ ಗ್ಯಾರಂಟಿ ಅನ್ನೋ ಯೋಜನೆ ಅಡಿಯಲ್ಲಿ ಸರ್ಕಾರ ತಂದಿರತಕ್ಕಂಥದ್ದು. ಆದರೆ ಬಿ ಖಾತೆಯಿಂದ ಎ ಖಾತೆಗೆ ಅಥವಾ ಶಿಫ್ಟ್ ಮಾಡಿಸ್ಕೊಳ್ಳುವಂಥವ್ರು ಜನನೇ ಮುಂದೆ ಬರ್ತಾ ಇಲ್ಲ. ಯಾಕೆ ಹೀಗಾಗಿದೆ? ಜನಕ್ಕೆ ನಿರಾಸೆ ಯಾಕೆ ಆಗ್ತಾ ಇದೆ ಅಂತ ಅನ್ಸುತ್ತೆ? ಮತ್ತೆ ಅಧಿಕಾರಿಗಳ ಲಂಚಾವತಾರ ಯಾವ ರೀತಿನಲ್ಲಿದೆ? ಶ್ರೀಲಕ್ಷ್ಮಿ, ಇದು ಮುಖ್ಯಮಂತ್ರಿಗಳ ಕನಸಿನ ಕೂಸು ಅಭಿಯಾನ ಆಗಿತ್ತು. ಎ ಖಾತಾ ಎ ಬಿ ಖಾತಾ ವಿಚಾರವಾಗಿ ಒಟ್ಟು 7 ಲಕ್ಷ ಬಿ ಖಾತಾ ಆಸ್ತಿಗಳ ಪೈಕಿ ಈ ಸದ್ಯಕ್ಕೆ 49,000 ಮಾತ್ರ ಅರ್ಜಿ ಸಲ್ಲಿಕೆ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಸರಿಯಾಗಿ ತಾಂತ್ರಿಕ ದೋಷ, ಮತ್ತೊಂದ್ ಕಡೆ ವೆಬ್ಸೈಟ್ ಸರಿಯಾಗಿ ವರ್ಕ್ ಮಾಡಲ್ಲ, ಮತ್ತೊಂದ್ ಕಡೆ ಅಧಿಕಾರಿಗಳ ಬೇಜವಾಬ್ದಾರಿ, ಮತ್ತೊಂದ್ ಕಡೆ ಲಂಚ ಕೊಟ್ಟರೆ ಮಾತ್ರ ಎ ಖಾತಾ ಬಿ ಖಾತಾ ಆಗುತ್ತೆ ಎಂಬುದು ಆರೋಪ. ಈಗಾಗಲೇ ಕೆಲವು ಸಾರ್ವಜನಿಕರು ಒಂದ್ ಕಡೆ ಪಶ್ಚಿಮ ನಗರ ಪಾಲಿಕೆ ಆರ್.ಆರ್. ನಗರದಲ್ಲಿ ಒಂದ್ ಕಡೆ ಗಲಾಟೆ ಮಾಡಿದ್ದಾರೆ. ಸುಮಾರು ದಿನಗಳಿಂದ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಅವರು ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ಮತ್ತೊಂದ್ ಕಡೆ ಯಾವಾಗ ಆಗುತ್ತೆ ಅಂತ ತಿಳಿಸಿಲ್ಲ. 3-4 ತಿಂಗಳು ಅಲೆದಾಡಿದ್ದಾರೆ. ಮತ್ತೊಂದ್ ಕಡೆ ಲಂಚ ಕೊಟ್ಟರೆ ಮಾತ್ರ ಮಾಡಿಕೊಡ್ತಿದ್ದಾರೆ. ಹೀಗಾಗಿ ಪ್ರೊಸೆಸ್ ಮಾತ್ರ ತುಂಬಾ ಸ್ಲೋ ಆಗುತ್ತೆ. ಮಾನ್ಯ ನಗರಾಭಿವೃದ್ಧಿ ಸಚಿವರು ಕೃಷ್ಣ ಬೈರೇಗೌಡ ಎಚ್ಚೆತ್ತುಕೊಳ್ಬೇಕಾಗತ್ತೆ. ನಿಮ್ಮ ಅಧಿಕಾರಿಗಳಿಗೆ ಲಂಚ ಕೊಟ್ಟರೆ ಮಾತ್ರ ಎ ಖಾತಾ ಬಿ ಖಾತಾ ಆಗುತ್ತೆ. ಹೀಗಾಗಿ ಸಾರ್ವಜನಿಕರು ತುಂಬಾ ರೋಷಿ ಹೋಗಿದ್ದಾರೆ. ಹೀಗಾಗಿ ನಿನ್ನೆ ಮಧ್ಯಾಹ್ನ ಆರ್.ಆರ್. ನಗರದ ಪಶ್ಚಿಮ ನಗರ ಪಾಲಿಕೆ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ನಾವು ಎಷ್ಟಂತ ಓಡಾಡಬೇಕು, ಸೀನಿಯರ್ ಸಿಟಿಜನ್ ತುಂಬಾ ಕಷ್ಟ ಆಗ್ತದೆ, ಲಂಚ ಕೊಟ್ಟರೆ ಮಾಡ್ತಾರ ಎಂಬುದು ಪ್ರಶ್ನೆ ಮಾಡಿದ್ದಾರೆ. ಮತ್ತು ಲಂಚಕ್ಕೆ ಅಧಿಕಾರಿಗಳು ಬೇಡಿಕೆ ಇಟ್ಟಿರುವ ಆರೋಪ ಅವರು ಮಾಡಿದ್ದಾರೆ. ಹೀಗಾಗಿ ಬೇಗ ಸಿಎಂ ಅವರು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದ್ರೆ ನಿಮ್ಮ ಕನಸಿನ ಯೋಜನೆ ಇದು. ನಿಮ್ಮ ಕನಸಿನ ಯೋಜನೆಗೆ ಅಧಿಕಾರಿಗಳಿಗೆ ನೀರು ಬಿಡ್ತಿದ್ದಾರೆ. ಲಂಚ ಕೊಟ್ಟರೆ ಮಾತ್ರ ಎ ಖಾತಾ ಬಿ ಖಾತಾ ಆಗ್ತದೆ. ಹೀಗಾಗಿ ಇದನ್ನು ಸರಿಪಡಿಸಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. 7 ಲಕ್ಷ ಎ ಖಾತೆ ಬಿ ಖಾತೆಯಲ್ಲಿ ಈಗ ಸದ್ಯ 49,000 ಮಾತ್ರ ಅರ್ಜಿ ಸಲ್ಲಿಕೆ ಆಗಿದೆ. ಇನ್ನೂ ತುಂಬಾ ಇದೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ಹಿನ್ನಡೆ ಆಗಿದೆ ಎಂಬುದು ಕಡೆ ಹೇಳಲಾಗ್ತದೆ. ಸಂಬಂಧಪಟ್ಟ ಅಧಿಕಾರಿಗಳು ಸಚಿವರು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಶ್ರೀಲಕ್ಷ್ಮಿ, ವೀರೇಶ್, ಈ ಲಂಚಾವತಾರಕ್ಕೆ ಬ್ರೇಕ್ ಹಾಕೋರು ಯಾರೂ ಇಲ್ವಾ? ಆಮೇಲೆ ಸರ್ಕಾರದಲ್ಲಿ ಇದು 2 ತಿಂಗಳಾದ್ರೂ ಕೂಡ ಇಷ್ಟೊಂದು ಕಡಿಮೆ ಅರ್ಜಿ ಸಲ್ಲಿಕೆ ಆಗಿರೋದು, ಮತ್ತೆ ಅದರಲ್ಲಿ ಸಲ್ಲಿಕೆ ಆದ ಅರ್ಜಿಗಳು ವಿಲೇವಾರಿನೇ ಆಗದೆ ಇರೋದು ಯಾರ ಗಮನಕ್ಕೂ ಬಂದಿಲ್ವಾ? ಇದ್ರ ಬಗ್ಗೆ ಸರ್ಕಾರ ಏನು ಲಕ್ಷ್ಯ ತಗೋತಾ ಇಲ್ವಾ? ಏನ್ ಕತೆ? ಶ್ರೀಲಕ್ಷ್ಮಿ, ಜಿಬಿಎ ಅಧಿಕಾರಿಗಳನ್ನ ಪ್ರಶ್ನೆ ಮಾಡೋರೆಲ್ಲ ಕ್ರಮಕ್ಕೆ ಮುಂದಾಗ್ತಿಲ್ಲ. ಹೀಗಾಗಿ ಎಲ್ಲ ಒಂದ್ ಕಡೆ ಜಿಬಿಎ ಅಧಿಕಾರಿಗಳು ತಾವು ಮಾಡಿದ್ದೇ ಆಟ ಎಂಬುದು ಒಂದ್ ಕಡೆ ಹೇಳಲಾಗ್ತದೆ. ಯಾಕಂದ್ರೆ ಒಂದ್ ಕಡೆ SIR ಪ್ರಕ್ರಿಯೆಯಲ್ಲಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಮತ್ತೊಂದ್ ಕಡೆ ಇದು ಎ ಖಾತೆ ಬಿ ಖಾತೆಯಲ್ಲಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಲಂಚದ ಹಣವನ್ನ ಬೇಡಿಕೆಯನ್ನ ಇಟ್ಟಿದ್ದಾರೆ, ಸಾರ್ವಜನಿಕರಿಗೆ ಬಹಿರಂಗಪಡಿಸಿದ್ದಾರೆ, ಅಧಿಕಾರಿಗಳನ್ನು ತರಾಟೆ ತೆಗೆದುಕೊಂಡಿದ್ದಾರೆ. ಯಾಕೆ ಮಾಡ್ತಿಲ್ಲ ಎಂಬುದು ಒಂದ್ ಕಡೆ ಸಿಎಂ ಅವರು ಪ್ರಶ್ನೆ ಮಾಡಬೇಕಾಗತ್ತೆ. ಬಟ್ ಇದುವರೆಗೂ ಸರಿಯಾಗಿ ಕೆಲಸ ಆಗ್ತಿಲ್ಲ ಜಿಬಿಎ ಅಧಿಕಾರಿಗಳಿಂದ. ಯಾರೇ ಹೋದ್ರೆ ನಿಮಗೆ ಕೆಲಸ ಕಾರ್ಯಗಳು ಮಾಡಲ್ಲ. ರೈಟ್, ಥ್ಯಾಂಕ್ ಯು ವೀರೇಶ್. ಡೀಟೇಲ್ಸ್